ಮೂಢ ಅನ್ನೋದ್ರ ಬಗ್ಗೆ ಅಕ್ರಮ ನಡೆದಿದೆ, ಮತ್ತೊಂದು ನಡೆದಿದೆ ಅಂತ ಹೇಳ್ಬಿಟ್ಟು ಕಳೆದ ಸರಿ ಸೆಷನಲ್ಲಿ ಆಪಾದನೆಗಳು ಮಾಡಿದ್ಮೇಲೆ ನಾವು ದೇಸಾಯಿ ಅವರ ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಐತೆ. ಇನ್ನೇನು ಮಾಡೋಕ್ಕಾಗ್ತದೆ? ಏನು ನೇಣು ಹಾಕ್ಕೋಬೇಕಾ ನಾವು? ಹಂಗಾದ್ರೆ ಸುಮ್ಮನೆ ಇವರು BJP ಅವರು JDS ಅವ್ರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ, ಹೇಳೋಕ್ಕೆ ವಿಚಾರ ಇಲ್ಲ. ರೈತಗಳ ಸಮಸ್ಯೆ ಅಂತಾರೆ, ಉತ್ತರ ಕರ್ನಾಟಕ ಸಮಸ್ಯೆ ಅಂತಾರೆ, ಇಡೀ ರಾಜ್ಯದಲ್ಲಿ ಕೆಲಸಗಳಿಲ್ಲ ಅಂತಾರೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದು ಬಿಟ್ಟು ರಾಜಕೀಯ ಕಾರಣಗಳಿಗೋಸ್ಕರ ಈ ಥರ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಮಹತ್ವವಾದ ಚರ್ಚೆಗಳು ನಡೀಬೇಕು. ಉತ್ತರ ಕರ್ನಾಟಕದವ್ರ ಸಮಸ್ಯೆಗಳಿದ್ದಾವೆ, ಇಡೀ ರಾಜ್ಯದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರದ್ದು ಏನಾದರೂ ಸಹಕಾರ ಇದ್ದರೆ, ಸಲಹೆಗಳಿದ್ರೆ ಸರ್ಕಾರಕ್ಕೆ ಕೊಡಬೇಕೇ ಹೊರತು ಈ ಥರ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನಾವು ರೆಡಿ ಇದ್ದೀವ್ರಿ. ನಾವು ನೋಡಮ್ಮ ತಾಯಿ, ನಾವು ರೆಡಿ ಇದ್ದೀವಮ್ಮ. ಯಾವುದೇ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಈ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಸರ್ಕಾರಗಳು ಏನಾದರೂ ಜವಾಬ್ದಾರಿ ತೋರಿಸ್ಕೊಡುವಂತಹ ಕೆಲಸಗಳನ್ನ ವಿರೋಧ ಪಕ್ಷಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ರಾಜಕಾರಣಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡಿದ್ರೆ ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಈ ರಾಜ್ಯದ ಜನತೆನೇ ಅವ್ರ ಬುದ್ಧಿ ಕಲಿಸ್ತಿದೆ. ಏನು ಇಡಿ ಹೇಳೈತೆ? ಇಡಿ ಪತ್ರ ಬರೋದೆ ಕೋರ್ಟ್ ಏನಕ್ಕಿರೋದು? ಮತ್ತೆ ಕೋರ್ಟು ಇಡಿನೇ ಕೋರ್ಟ್ ಅಲ್ಲ. ಇಡಿ ಅವ್ರದ್ದು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದೆ ಈಗ ಕೋರ್ಟಲ್ಲಿ ನಡೀತದೆ. ಕೋರ್ಟಲ್ಲಿ ಈಗ ನಾಳೆ ಒಂದು ಕೇಸ್ ಇದೆ, ನೆಕ್ಸ್ಟ್ ಮಂತ್ 25 ಡಬಲ್ ಬೆಂಚ್ ಮಾನ್ಯ ಮುಖ್ಯ ನ್ಯಾಯಾಧೀಶರ ಬೆಂಚಲ್ಲಿದೆ. ಅದನ್ನೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡೋದು. ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಈ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ. ಅದೆಲ್ಲ ಇಲ್ಲ ಅಂದಮೇಲೆ